ಝೀರೋ ವೇಸ್ಟ್ ಕುಕ್ಕಿಂಗ್ ಅಂದರೆ ಇದೇನಾ? ಹಾಯ್ ಹಲೋ ಫ್ರೆಂಡ್ಸ್, ಹರ್ ಲೈಫ್ ಡೈರೀಸ್ಗೆ ಸ್ವಾಗತ ಸುಸ್ವಾಗತ. ದೋಣಿ ದಾಟದ ಮೇಲೆ ನಾವಿಕನ ಹಂಗೇಕೆ ಅನ್ನೋ ಥರ ಹಣ್ಣು ತಿಂದ ಮೇಲೆ ಅದರ ಸಿಪ್ಪೆ ನಮಗೆ ಯಾಕೆ ಅನ್ನುವಂಥ ಜಾಯಮಾನ ನಮ್ಮದು. ಇವತ್ತು ನಾನೊಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೇನೆ. ಮೇಲ್ಗಡೆ ಇರುವಂಥ ರೆಡ್ ಪಾರ್ಟನ್ನು ನಾವು ತಿಂತೇವೆ, ಉಳಿದಿದ್ದನ್ನು ಕಸ ಅಂತ ಬಿಸಾಡ್ತೇವೆ. ಆದರೆ ಮಧ್ಯದಲ್ಲೊಂದು ವೈಟ್ ಲೇಯರ್ ಕಾಣಿಸ್ತಾ ಇದೆಯಾ, ಅದರಿಂದ ನಾವು ಎಷ್ಟೋ ವೆರೈಟಿ ಅಡುಗೆಯನ್ನು ಮಾಡ್ಬೋದು. ಇವತ್ತು ನಾನು ಅದರಿಂದ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂತಹ ಒಂದು ಸಿಂಪಲ್ ಪಲ್ಯದ ರೆಸಿಪಿಯನ್ನು ಹೇಳ್ಕೊಡ್ತೇನೆ. ಬನ್ನಿ ಮಾಡ್ಕೊಂಡು ತಿನ್ನಿ. ಮೊದಲಿಗೆ ನಾನು ಅದನ್ನು ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು 3 ಹಸಿಮೆಣಸು, ಸ್ವಲ್ಪ ಕೊಬ್ಬರಿ ತುರಿಯನ್ನು ಸಹ ಇಟ್ಕೊಂಡೆ. ಈಗ ಒಂದು ಒಗ್ಗರಣೆ ಮಾಡ್ಕೊಂಡು ಬರೋಣವಾ. 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಇಂಗು, ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸು, ಸ್ವಲ್ಪ ಕರಿಬೇವನ್ನು ಸೇರಿಸಿ ರೋಸ್ಟ್ ಮಾಡಿಕೊಂಡೆ. ಈಗ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ಅದನ್ನು ಸಹ ಸೇರಿಸಿ ಒಗ್ಗರಣೆ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಮರೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಅದನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದೆ. ನೆಕ್ಸ್ಟ್ 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಆಮ್ಚೂರ್ ಪೌಡರನ್ನು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ನೀರನ್ನು ಸೇರಿಸಿ ಪ್ಲೇಟನ್ನು ಕವರ್ ಮಾಡಿ ಬೇಯಿಸ್ಕೊಂಡು ಬರ್ತೇನೆ. ನೋಡಿ ಬೆಂದಿದೆ. ಈಗ ಕೊಬ್ಬರಿ ತುರಿಯನ್ನು ಆ್ಯಡ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಈ ಚಿಕ್ಕ ಎಫರ್ಟನ್ನು ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲಲ್ಲಿರುವಂತಹ ಉಳಿದ ಅಡುಗೆ ವಿಡಿಯೋವನ್ನು ಸಹ ನೋಡಿ ಮಾಡಿಕೊಂಡು ತಿನ್ನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.